ರಕ್ಷಿ ಶೆಟ್ಟಿಯವರು 83ರ ಜೂನ್ 6ರಂದು ಉಡುಪಿಯಲ್ಲಿ ತುಳು ಮಾತನಾಡುವ ಬಂಟು ಕುಟುಂಬದಲ್ಲಿ ಜನಿಸಿದರು. ಅವರು ತಮ್ಮ ಊರಿನಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ತುಳುನಾಡು ಪ್ರದೇಶದ ಪಿಲಿ ನಲಿಕೆ ನರ್ತಿಕೆ ಮತ್ತು ಜಾನಪದ ನೃತ್ಯರಾಗಿದ್ದರು. ಈ ಅನುಭವವು ಅವರನ್ನು 2014ರ ಚಲನಚಿತ್ರ ಉಳಿದವರು ಕಂಡಂತೆಯಲ್ಲಿ ನರ್ತಕರಲ್ಲಿ ಪ್ರಮುಖ ಪಾತ್ರವನ್ನು ಒದಗಿಸಿತು. ತಮ್ಮ ಚಲನಚಿತ್ರ ವೃತ್ತಿಜೀವನವನ್ನು ಪ್ರಾರಂಭಿಸುವ ಮೊದಲು ಶೆಟ್ಟಿಯವರು ಕಾರ್ಕಳದ ನಿಟ್ಟಿಯ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಎಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಇವರು ಪದವಿ ಪಡೆದ ನಂತರ ಅವರು ನಟನೆ ಮತ್ತು ರಂಗಭೂಮಿಯನ್ನು ಮುಂದುವರಿಸುವ ಮೊದಲು 2 ವರ್ಷಗಳ ಕಾಲ ಸಾಫ್ಟ್ವೇರ್ ಆಗಿ ವೃತ್ತಿಪರವಾಗಿ ಕೆಲಸವನ್ನು ಮಾಡಿದರು. ರಕ್ಷಿ ಶೆಟ್ಟಿಯವರು ಅರವಿಂದ್ ಕೌಶಿಕ್ ನಿರ್ದೇಶನದ ನಮ್ಮ ಏರಿಯಾಲು ಒಂದಿನ ಚಿತ್ರದ ಮೂಲಕ ಸಮಾನಾಂತರ ನಾಯಕನಾಗಿ ನಟನೆಗೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರದಲ್ಲಿ ಅನೀಶ್ ತೇಜೇಶ್ವರ್ ಮತ್ತು ಮೇಘನಾ ಗಾಂವ್ಕರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರೀಕರಣ 2008ರಲ್ಲಿ ಪ್ರಾರಂಭವಾದರೂ ಈ ಚಿತ್ರವು ಹಲವಾರು ಹೋರಾಟಗಳನ್ನು ಎದುರಿಸಿತು. ಆದರೆ ಜುಲೈ 2010ರಲ್ಲಿ ಬಿಡುಗಡೆಯಾಯಿತು. ಅದರ ರೇಖಾತ್ಮಕವಲ್ಲದ ನಿರೂಪಣೆಯಿಂದಾಗಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು. ಶೆಟ್ಟಿ ಮತ್ತೆ ಅರವಿಂದ್ ಕೌಶಿಕ್ ಮತ್ತು ಮೇಘನಾ ಗಾಂವ್ಕರ್ ಅವರೊಂದಿಗೆ ಮುಂದಿನ ಬಿಡುಗಡೆಯಾದ ತುಘಲಕ್ನಲ್ಲಿ ಸಹಕರಿಸಿದರು. ಅವರು ಕೋಪಗೊಂಡ ಯುವಕನ ಪಾತ್ರವನ್ನು ನಿರ್ವಹಿಸಿದರು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಗಳಿಸಿದರು. ಆದಾಗ್ಯೂ ಚಿತ್ರವು ಅದರ ಚಿತ್ರಕಥೆ ಮತ್ತು ನಿರ್ದೇಶನಕ್ಕಾಗಿ ಟೀಕಿಸಲ್ಪಟ್ಟಿತು. ಸಿಂಪಲ್ ಸುನಿ ನಿರ್ದೇಶನದ ಮತ್ತು ಶ್ವೇತಾ ಶ್ರೀವಾಸ್ತವ ನಟಿಸಿದ ಪ್ರಣಯ ಹಾಸ್ಯ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಶೆಟ್ಟಿಯವರ ಪ್ರಮುಖ ಪಾತ್ರಕ್ಕೆ ಕಾರಣವಾಯಿತು. ಈ ಚಿತ್ರವು ಬಾಕ್ಸ್ ಆಫೀಸ್ ಮತ್ತು ವಿಮರ್ಶಾತ್ಮಕ ಯಶಸ್ಸನ್ನು ಗಳಿಸಿತು. ಈ ಚಿತ್ರದ ಯಶಸ್ಸಿನಿಂದ ಶೆಟ್ಟಿಯವರನ್ನು ಪ್ರೀತಿಯಿಂದ ಸಿಂಪಲ್ ಸ್ಟಾರ್ ಎಂದು ಕರೆಯಲಾಯಿತು. ಇದರ ನಂತರ ಶೆಟ್ಟಿ ನವನಾಯರ ಚಿತ್ರ ಉಳಿದವರು ಕಂಡಂತೆ ನೊಂದಿಗೆ ನಿರ್ದೇಶನ ಮತ್ತು ಕಥೆಗಾರಿಕೆಗಾಗಿ ಪಾದಾರ್ಪಣೆ ಮಾಡಿದರು. ಈ ಚಿತ್ರವು ಸಂಪೂರ್ಣವಾಗಿ ಸಿಂಕ್ ಸೌಂಡ್ ತಂತ್ರಜ್ಞಾನದಲ್ಲಿ ಚಿತ್ರೀಕರಿಸಲ್ಪಟ್ಟ ಕನ್ನಡದಲ್ಲಿ ಮೊದಲನೆಯದು. ಬಿಡುಗಡೆಯಾದ ನಂತರ ಈ ಚಿತ್ರವು ತುಳುನಾಡು ಮತ್ತು ಅದರ ಜನರನ್ನು ಚಿತ್ರಿಸುವಲ್ಲಿ ಅದರ ಪ್ರಾದೇಶಿಕ ವಿಶ್ವಾಸಾರ್ಹತೆಯನ್ನು ಪ್ರಶಂಸಿಸಲ್ಪಟ್ಟಿತು. ಶೆಟ್ಟಿಯವರ ನಿರ್ದೇಶನಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಕನ್ನಡದ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಗೆದ್ದರು. ಈ ಚಿತ್ರವು ಒಂದು ಆರಾಧನಾ ಅನುಯಾಯಿಯನ್ನು ಹೊಂದಿದೆ ಮತ್ತು ಕನ್ನಡ ಚಿತ್ರರಂಗದ ಹೊಸ ಯುಗದ ಪೀಳಿಗೆಯೂ ಭಾಗವಾಗಿದೆ. ಈ ಅನುಭವದ ನಂತರ ಶೆಟ್ಟಿ ಸುನಿ ನಿರ್ದೇಶನದ ಬಹುಪರಾಗ್ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಮುಖ್ಯ ಪಾತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದರು. ಶೆಟ್ಟಿ 2015ರಲ್ಲಿ ವಾಣಿಜ್ಯ ನಿರ್ದೇಶಕ ಯೋಗರಾಜ್ ಭಟ್ ಅವರೊಂದಿಗೆ ವಿಡಂಬನಾತ್ಮಕ ಹಾಸ್ಯಚಿತ್ರ ವಾಸ್ತು ಪ್ರಕಾರಕ್ಕಾಗಿ ಕೈಜೋಡಿಸುವ ಮೂಲಕ ಪ್ರಾರಂಭಿಸಿದರು. ಇದರಲ್ಲಿ ಜಗ್ಗೇಶ್ ಸಹ ನಟರಾಗಿದ್ದರು. ಇದರ ನಂತರ ಶೆಟ್ಟಿ ಜಾತ್ರೆ ಚಿತ್ರದಲ್ಲಿ ಸ್ವತಃ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡರು. 2016ರಲ್ಲಿ ಶೆಟ್ಟಿ ಅವರ ಸ್ನೇಹಿತ ರಿಷಬ್ ಶೆಟ್ಟಿ ನಿರ್ದೇಶನದ ಮೊದಲ ಚಿತ್ರವಾದ ರೊಮ್ಯಾಂಟಿಕ್ ಥ್ರಿಲ್ಲರ್ ರಿಕಿಯಲ್ಲಿ ಶೀರ್ಷಿಕೆ ಪಾತ್ರವನ್ನು ನಿರ್ವಹಿಸಿದರು. ಈ ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ಇದರ ನಂತರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಶೆಟ್ಟಿ ನಂತರ 2016ರ ಕಾಲೇಜು ನಾಟಕ ಕಿರಿಕ್ ಪಾರ್ಟಿಯನ್ನು ಬರೆದು ನಿರ್ಮಿಸಿದರು. 2022ರಲ್ಲಿ ಶೆಟ್ಟಿ ಅವರ ಸಹನಟ ಚಾರ್ಲಿ ಲ್ಯಾಬ್ರಡಾರ್ ಜೊತೆ 777 ಚಾರ್ಲಿಯಲ್ಲಿ ಕಾಣಿಸಿಕೊಂಡರು. ಶೆಟ್ಟಿ ಪಿನಾಕಾ ಸ್ಟುಡಿಯೋ ಅಡಿಯಲ್ಲಿ ಮತ್ತು ಸಂಗೀತ ಶೃಂಗೇರಿ ಎದುರು ಕಿರಣ್ ರಾಜ್ ನಿರ್ದೇಶನದಲ್ಲಿ 777 ಚಾರ್ಲಿಯನ್ನು ನಿರ್ಮಿಸಿದರು. ಈ ಚಿತ್ರದ ಚಿತ್ರೀಕರಣವು 5 ವರ್ಷಗಳಿಂದ ಹೆಚ್ಚು ಸಮಯವನ್ನು ತೆಗೆದುಕೊಂಡಿತು. ಈ ಚಿತ್ರವು ಸಾಕುಪ್ರಾಣಿಗಳು ಮತ್ತು ಸಾಕುಪ್ರಾಣಿ ಪ್ರಿಯರ ನಡುವಿನ ಸಂಬಂಧವನ್ನು ಕೇಂದ್ರೀಕರಿಸುತ್ತದೆ. 2025ರಲ್ಲಿ ಅವರು ಹೇಮಂತ್ ರಾವ್ ನಿರ್ದೇಶಿಸಿದ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ನಟಿಸಿದರು ಮತ್ತು ರುಕ್ಮಿಣಿ ವಸಂತ್ ಅವರ ಜೊತೆ ನಟಿಸಿದರು. ಈ ಚಿತ್ರವು ಪ್ರತ್ಯೇಕ ಬಿಡುಗಡೆ ದಿನಾಂಕಗಳೊಂದಿಗೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಿನಾಕಾ ಸ್ಟುಡಿಯೋಸ್ 2018ರಲ್ಲಿ ರಕ್ಷಿ ಶೆಟ್ಟಿ, ಸಚಿನ್ ಬಿ ರವಿ ಮತ್ತು ಅಭಿಷೇಕ್ ಎಂ ಅವರ ಪರಮವಾಹ ಸ್ಟುಡಿಯೋಸ್ನ ಒಂದು ವಿಭಾಗವಾಗಿ ಪಿನಾಕಾ ಸ್ಟುಡಿಯೋಸ್ ಎಂಬ VFX ಕಂಪನಿಯನ್ನು ಪ್ರಾರಂಭಿಸಿದರು. ಪಿನಾಕಾ ಸ್ಟುಡಿಯೋಸ್ ಚಲನಚಿತ್ರ, ಟಿವಿ, ಬ್ರ್ಯಾಂಡ್ ಅನುಭವ ಮತ್ತು ಜಾಹೀರಾತು ಉದ್ಯಮಗಳಿಗೆ ದೃಶ್ಯ ಪರಿಣಾಮಗಳು, CG, ಅನಿಮೇಷನ್, ಬಣ್ಣ ಶ್ರೇಣೀಕರಣ, ಬಣ್ಣ ತಿದ್ದುಪಡಿ, ಚಲನೆಯ ವಿನ್ಯಾಸ ಮತ್ತು ಇತರ ಸೇವೆಗಳನ್ನು ಒದಗಿಸುತ್ತದೆ. ಆರಂಭದಲ್ಲಿ ಪರಮಾಹ ಸ್ಟುಡಿಯೋದಲ್ಲಿ ನಿರ್ಮಿಸಲಾದ ಚಲನಚಿತ್ರಗಳಿಗೆ ದೃಶ್ಯ ಪರಿಣಾಮಗಳು ಮತ್ತು ನಿರ್ಮಾಣದ ನಂತರ ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಿತು. ಇದರ ಉದ್ಯಮದ ಇತರ ಚಲನಚಿತ್ರಗಳಿಗೂ ಸೇವೆಗಳನ್ನು ಒದಗಿಸಿತು. ಉದಾಹರಣೆಗೆ ರಕ್ಷಿ ಶೆಟ್ಟಿ ನಟಿಸಿದ ಅವರೇ ಶ್ರೀಮನ್ನಾರಾಯಣ ಚಿತ್ರದ ದೃಶ್ಯ ಪರಿಣಾಮಗಳು. ಈ ಚಿತ್ರವನ್ನು 2000 VFX ಶಾಟ್ಗಳೊಂದಿಗೆ ಸಂಕಲಿಸಲಾಗಿದೆ. ರಕ್ಷಿ ಶೆಟ್ಟಿಯವರು ಕಿರಿಕ್ ಪಾರ್ಟಿ ಚಿತ್ರೀಕರಣದ ಸಮಯದಲ್ಲಿ ತಮ್ಮ ಸಹನಟಿ ರಶ್ಮಿಕಾ ಮಂದಣ್ಣ ಜೊತೆಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು ಮತ್ತು ದಂಪತಿಗಳು ಜುಲೈ 3, 2017ರಂದು ಅವರು ತವರು ವಿರಾಜಪೇಟೆಯಲ್ಲಿ ನಡೆದ ಖಾಸಗಿ ಸಮಾರಂಭದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡರು. ಹೊಂದಾಣಿಕೆಯ ಸಮಸ್ಯೆಗಳನ್ನು ಉಲ್ಲೇಖಿಸಿ ದಂಪತಿಗಳು ಸೆಪ್ಟೆಂಬರ್ 2018ರಲ್ಲಿ ಪರಸ್ಪರ ತಮ್ಮ ನಿಶ್ಚಿತಾರ್ಥವನ್ನು ಮುರಿದರು.
ರಕ್ಷಿತ್ ಶೆಟ್ಟಿಯವರು ಒಬ್ಬ ಭಾರತೀಯ ನಟ, ಚಲನಚಿತ್ರ ನಿರ್ಮಾಪಕ, ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 2 ಫಿಲ್ಮ್ಫೇರ್ ಪ್ರಶಸ್ತಿಗಳು, ದಕ್ಷಿಣ 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 5 ಸೀಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಮೊದಲ ಚಿತ್ರ ನಮ್ಮ ಏರಿಯಾಲ್ ಒಂದಿನ, ಆದರೆ ಅವರ ಪ್ರಮುಖ ಪಾತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಶೆಟ್ಟಿ ಅವರನ್ನು ಅವರ ಚಲನಚಿತ್ರ ನಿರ್ಮಾಣ ಶೈಲಿಗೆ ಸಿಂಪಲ್ ಸ್ಟಾರ್ ಎಂದು ಪರಿಗಣಿಸಲಾಗಿದೆ. ಅವರು ಪರಮಹಾ ಸ್ಟುಡಿಯೋಸ್ ಎಂಬ ನಿರ್ಮಾಣ ಮತ್ತು ವಿತರಣಾ ಕಂಪನಿಯನ್ನು ಹೊಂದಿದ್ದಾರೆ. ಇವರ ಚಲನಚಿತ್ರಗಳು ಯಾವುವು ಎಂದರೆ ನಮ್ಮ ಏರಿಯಾಲು ಒಂದಿನ, ತುಗಲಕ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, ಬಹುಪರಾಗ್, ವಾಸ್ತು ಪ್ರಕಾರ, ಜಾತ್ರೆ, ರಿಕ್ಕಿ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಜಿಗರ್ ತಂಡ, ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ನಾರಾಯಣ, 777 ಚಾರ್ಲಿ, ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ, ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ. ಇವರ ಮುಂದಿನ ಚಿತ್ರಗಳು ರಿಚರ್ಡ್ ಆಂಥೋನಿ ಮತ್ತು ಪುಣ್ಯಕೋಟಿ.